ಇವರು ರೈನ್ಬೋ ಜಗ್ ಇದೆಲ್ಲ ಹಾಕಿದಾನ ದೊಡ್ಡದು ಅದು ಹೆಸರೇನು ದೊಡ್ಡ ಜೆಟ್ ಹಾಕಿ ಹೊಡೆದಾಗ ನೋಡಿ ಈ ತರ ಬಾಳೆ ಗಿಡಕ್ಕೆ ಎಲೆಗೆ ಹೊಡೆದು ಸುಳಿ ಮೇಲ್ ಬರಲ್ಲ ಇದೆಲ್ಲ ಹೊಡೆದೋಯ್ತವೆ ಹಿಂಗೆ ನೋಡಿ ಎಲ್ಲ ಫುಲ್ ಎಲೆ ಎಲ್ಲ ಡ್ಯಾಮೇಜ್ ಆಗವೆ ಇವು. ಯಾಕೆಂದ್ರೆ ರೈನ್ಗೆ ಗನ್ ಅಂತಾರಲ್ಲ ದೊಡ್ಡದು ಪ್ರೆಜರ್ ಜಾಸ್ತಿ ಬಂದು ಹಿಂಗಾಗಿದೆ. ಹಿಂಗೆ ನಾವು ಅದಕ್ಕೆ ಯಾರಿಗೂ ರೈನ್ ಗನ್ ಹಾಕ್ಬೇಡಿ ಅಂತ ಹೇಳ್ತೀವಿ. ನೋಡಿ ಇದೆಲ್ಲ ಫುಲ್ ಎಲ್ಲ ರೈನ್ ಗನ್ನಲ್ಲಿ ಆಗಿರೋದು ಇದೆಲ್ಲ. ಆಮೇಲೆ ನೋಡಿ ಸುಳಿ ಎಲ್ಲ ಮುರಿದೋಗಿ ಅಲ್ಲೆಲ್ಲ ಯಾಕೆ ಸಿಕ್ಕಾಕಡದೆ ಅಂದರೆ ಇದು ರೈನ್ ಗನ್ನಲ್ಲಿ ಆಗಿರೋ ಸಮಸ್ಯೆ. ಇದು ರೈನ್ ಗನ್ನಲ್ಲಿ ಹಾಕಿ ಇದು ಬರೋ ಎಲ್ಲ ಮುರಿದೋಗವೆ, ಚೆನ್ನಾಗಿ ಬಂದಿಲ್ಲ. ನೋಡಿ ಇದು ಇನ್ನೂ ಜಾಸ್ತಿನೇ ಹೋಗೋದು ಇದು ನೋಡಿ ಈ ಥರ ಹೋದರೆ ರೈನ್ ಗನ್ ಏಟ್ಗೆ ಇನ್ನು ಸುಳಿ ಮುಂದಕ್ಕೆ ಬರೋಕ್ಕೆ ನಿಧಾನ ಆಯ್ತದೆ. ಇಲ್ಲಿ ಎಲ್ಲ ಮುಚ್ಕೋತದಲ್ಲ ಸುತ್ಕೊಂಡಂಗೆ ಅದೇ ಮುಂದಕ್ಕೆ ಬರೋದೇ ಕಷ್ಟ ಆಗ ಏನೇನೋ ಒಂದೊಂದು ಕ್ರಿಯೇಟ್ ಆಯ್ತವೆ ಅಷ್ಟೇ. ಅವರು ಎಲೆಗೆಲ್ಲ ಫುಲ್ ಹೊಡೆದು ಬಿಟ್ಟವೆ ಇವರು ರೈನ್ ಗನ್ನಲ್ಲಿ ಹೊಡೆದು ನೋಡಿ ಇದೆಲ್ಲ ಇದು ಫ್ರಿಂಗ್ನಂಗೆ ಆಗ್ಬೇಕಾದ್ರೆ ಕಾರಣ ಇದು ರೈನ್ ಗನ್ ಇಟ್ಟಿದ್ದು. ರೈನ್ ಗನ್ನಲ್ಲಿ ಕೊಟ್ಟರೆ ಹಿಂಗೆ ಆಯ್ತದೆ. ಇದು ಫುಲ್ ರೈನ್ ಗನ್ನಲ್ಲಿ ಹೊಡೆದ್ರೆ ಹಿಂಗಾಗಿರೋದು ನೋಡಿ. ವೇರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೇರ್ನಗರ 9902038931. ದಯವಿಟ್ಟು ರೈನ್ ಗನ್ನಲ್ಲಿ ಗಿಡ ಹೈಟ್ ಆದಮೇಲೆ ಹೊಡಿಬೇಡಿ. ರೈನ್ ಗನ್ನಲ್ಲಿ ಹೊಡೆದ್ರೆ ಈ ಥರ ಸಮಸ್ಯೆಗಳಾಯ್ತವೆ, ಗಿಡ ಬೆಳವಣಿಗೆ ಆಗಲ್ಲ. ಸೊ ನೋಡಿ ಈ ಥರ ಎಲ್ಲ ಆಯ್ತದೆ, ಎಲ್ಲ ಒಂದು ಕುಂಠಿತಾಗಿದೆ ನೋಡಿ ಇವೆಲ್ಲ. ಇಲ್ಲಿ ನೋಡಿ ಫುಲ್ಲು ಬುಡಕ್ಕೆ ಹಾಕ್ಬಿಟ್ಟು ಗಿಡ ಮೇಲೆ ಎದ್ದಿಲ್ಲ ಇವು. ನೋಡಿ ರೈನ್ ಗನ್ ಏಟು ಸರ್ ನೋಡಿ ಇಲ್ಲಿ ರೈನ್ ಗನ್ ನೀರು ಬಿದ್ದಿಲ್ಲ, ಗಿಡ ಚೆನ್ನಾಗಿ ಡೆವಲಪ್ ಆಗವೆ ನೋಡಿ. ರೈನ್ ಗನ್ನ ದಯವಿಟ್ಟು ಅವಾಯ್ಡ್ ಮಾಡಿ, ಬುಡಕ್ಕೆ ನೀರು ಕೊಡಿ.